ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಇದೆಂತ ಶಾಕ್. ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಶ್ರೀಗಳ ಬ್ಯಾಟಿಂಗ್. ಕೈ ಬಿಟ್ಟು ಕಮಲ ಹಿಡಿದಿದ್ದೆ ಶೆಟ್ಟರ್ಗೆ ಮುಳುವಾಯ್ತಾ. ಬೆಳಗಾವಿ ಸದ್ಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು. ಆದ್ರೆ ಈ ಕ್ಷೇತ್ರದಲ್ಲಿ ಹೊರಗಿನ ಶೆಟ್ಟರ್ಗೆ ಕಾಂಗ್ರೆಸ್ ಕೊಡ್ತಾ ಇರೋದು ಒಂದೆರಡು ಶಾಕ್ ಅಲ್ಲ. ಇಂಥ ಶಾಕ್ಗಳ ಮಧ್ಯೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಪಂಚಮಸಾಲಿ ವಚನಾನಂದ ಶ್ರೀ ಬ್ಯಾಟಿಂಗ್ ಮಾಡಿರೋದು ಶೆಟ್ಟರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂಗೆ ಮಾಡಿದೆ. ಹಾಗಾದ್ರೆ ಕೈ ಬಿಟ್ಟು ಕಮಲ ಹಿಡಿದಿದ್ದೆ ಶೆಟ್ಟರ್ಗೆ ಮುಳುವಾಯ್ತಾ. ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯ ಬೆಳಗಾವಿಯಲ್ಲೇ ಅಂತ್ಯವಾಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲು ಗೆಲುವನ್ನು ನಿರ್ಧರಿಸುವುದು ಲಿಂಗಾಯತ ಮತಗಳು. ಹೀಗಾಗಿ ಈ ಮತಗಳ ಓಲೈಕೆಗೆ ರಾಜ್ಯದ 3 ಪಕ್ಷಗಳು ನಾ ಮುಂದು ಅಂತ ಮುಗಿಬಿದ್ದಿವೆ. ಧಾರವಾಡ ಮತ್ತು ಹಾವೇರಿಯಲ್ಲಿ ನಿಲ್ಲಬೇಕಾದ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿಯಲ್ಲಿ ತಂದು ನಿಲ್ಲಿಸೋದಕ್ಕೂ ಇದೇ ಲಿಂಗಾಯತ ಮತಗಳಿಗೆ ಕಾರಣ ಎನ್ನಲಾಗ್ತಿದೆ. ಆದ್ರೆ ಶೆಟ್ರು ಅದ್ಯಾವ ಗಳಿಗೆಯಲ್ಲಿ ಬೆಳಗಾವಿಗೆ ಕಾಲಿಟ್ಟರೋ ಗೊತ್ತಿಲ್ಲ. ಇವರಿಗೆ ಪಾಸಿಟಿವ್ ಆಗೋ ಸನ್ನಿವೇಶಗಳೇ ಸೃಷ್ಟಿಯಾಗ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಮೇಲೆ ಒಂದಾದ್ಮೇಲೆ ಒಂದರಂತೆ ಬಾಣ ಬಿರುಸುಗಳನ್ನೇ ಬಿಡ್ತಾ ಇದ್ದಾರೆ. ಆದ್ರೆ ಶೆಟ್ಟರ್ ಬತ್ತಳಿಕೆಯಲ್ಲಿ ಮಾತ್ರ ಬಾಣ ಬಿರುಸುಗಳು ಹೋಗ್ಲಿ, ಅಟ್ಲೀಸ್ಟ್ ಸುರ್ಸುರ್ ಬತ್ತೇನೂ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಲಿಂಗಾಯತ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ ಬ್ಯಾಟಿಂಗ್ ಮಾಡಿರೋದು ಜಗದೀಶ್ ಶೆಟ್ಟರ್ ಅವರ ಗೆಲುವಿನ ಆಸೆಗೆ ತಣ್ಣೀರು ಸುರಿದಂತಾಗಿದೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರ ಪರ ಬ್ಯಾಟಿಂಗ್ ಮಾಡಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದವರೇ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇದು ಬೆಳಗಾವಿ ರಾಜಕಾರಣದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೀಗ ಈ ಚರ್ಚೆ ಮತ್ತು ಅನುಮಾನಗಳಿಗೆ ವಚನಾನಂದ ಶ್ರೀಗಳು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ವಚನಾನಂದ ಶ್ರೀಗಳು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದವರೇ, ನಮ್ಮ ಸಂಪೂರ್ಣ ಆಶೀರ್ವಾದ ಅವರಿಗೆ ಇದೆ ಅಂತ ಹೇಳೋ ಮೂಲಕ ಮುರುಗೇಶ್ ನಿರಾಣಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಪಕ್ಷವೊಂದರ ವಕ್ತಾರರು, ಮುಖಂಡರು ಮತ್ತು ಮಾಜಿ ಸಚಿವರು. ಹೀಗಾಗಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದವರಲ್ಲ ಅಂತ ಹೇಳಿಕೆ ನೀಡಿರಬಹುದು. ಆದ್ರೆ ನಾನು ಒತ್ತಿ ಹೇಳುತ್ತೇನೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದ ನಾಯಕರೇ ಆಗಿದ್ದಾರೆ. ಇದರಲ್ಲಿ 2 ಮಾತಿಲ್ಲ ಅಂತ ಹೇಳಿದ್ದಾರೆ ವಚನಾನಂದ ಶ್ರೀಗಳು. ಪಂಚಮಸಾಲಿ ಸಮಾಜದ ಅಭಿವೃದ್ಧಿ ಮತ್ತು ಏಳಿಗೆಯೇ ಮಠದ ಏಕೈಕ ಕಾಳಜಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಡೆದು ಬಂದ ಹಾದಿ, ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಬೆಳಗಾವಿ ಭಾಗದಲ್ಲಿ ಪ್ರಭಾವಿ ನಾಯಕಿಯಾಗಿ ಬೆಳೆದಿದ್ದು ಎತ್ತರಕ್ಕೆ ಬೆಳೆದ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದಿಂದ ಬಂದವರೇ ಆಗಿದ್ದಾರೆ. ಅವರು ನಮ್ಮವರೇ ಆಗಿದ್ದು ನಮ್ಮ ಪೂರ್ಣ ಆಶೀರ್ವಾದ ಇದೆ ಅಂತ ಹೇಳೋ ಮೂಲಕ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ವಚನಾನಂದ ಶ್ರೀಗಳು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಜಗದೀಶ್ ಶೆಟ್ಟರ್ ಅವರಿಗೆ ಶ್ರೀಗಳ ಈ ಮಾತುಗಳು ಶಾಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಲಿ, ಜಗದೀಶ್ ಶೆಟ್ಟರು ಕೂಡ ಲಿಂಗಾಯತ ಸಮುದಾಯದವರೇ ಆಗಿದ್ರು. ಇವರು ಮೂಲತಃ ಬೆಳಗಾವಿಯವರಲ್ಲ. ಆದ್ರೂ ಬೆಳಗಾವಿ ತಮ್ಮ ಕರ್ಮಭೂಮಿ ಅಂತ ತಿಳ್ಕೊಂಡಿದ್ರು. ಇವರ ಮನೆ ಬೆಳಗಾವಿಯಲ್ಲಿ ಎಲ್ಲಿದೆ ಅಂತ ಕೇಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ತಿರುಗೇಟು ನೀಡಲೆಂದೇ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಮನೆ ಖರೀದಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು. ಆದ್ರೆ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇರೋ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಶೆಟ್ಟರು ಬೆಳಗಾವಿಯವರೇ ಅಲ್ಲ. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಏನು ಅಂತೇಳಿ ಪ್ರಶ್ನೆ ಮಾಡೋ ಮೂಲಕ ಸ್ಥಳೀಯತೆಯ ಅಸ್ತ್ರ ಜಳಪಿಸುತ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರು ಬಿಜೆಪಿಯಿಂದ ಅಖಾಡಕ್ಕಿಳಿದಿದ್ರು ಸ್ಥಳೀಯ ಬಿಜೆಪಿ ನಾಯಕರ ಸಪೋರ್ಟ್ ಸಿಗ್ತಾ ಇಲ್ಲ. ಇದರಿಂದ ಶೆಟ್ಟರು ಅಖಾಡದಲ್ಲಿ ಸಿಂಗಲ್ ಆಗಿ ನಿಂತಿದ್ದಾರೆ. ರಮೇಶ್ ಜಾರಕಿಹೊಳಿ, ಮಂಗಳ ಅಂಗಡಿಯವರು ತಮಗೆ ಬೆಂಬಲ ಕೊಡುವುದಾಗಿ, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಮುನ್ನಡೆಯೋದಾಗಿ ಹೇಳಿದ್ದ ಜಗದೀಶ್ ಶೆಟ್ಟರ್ ಇದೀಗ ಕದರದಲ್ಲಿ ಒಬ್ಬಂಟಿಯಾಗಿದ್ದಾರೆ. ಹಾಗಾದ್ರೆ ಕೈ ಬಿಟ್ಟು ಕಮಲ ಹಿಡಿದಿದ್ದೇ ಶೆಟ್ಟರ್ಗೆ ಮುಳುವಾಯ್ತಾ? ಬೆಳಗಾವಿಯಲ್ಲಿ ಶೆಟ್ಟರನ್ನ ಗೆಲುವಿನ ದಡ ಸೇರಿಸೋದ್ಯಾರು? ಶೆಟ್ಟರ ಏಕಾಂಗಿ ಹೋರಾಟದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.